ಬಂದು ಇವತ್ತು ಪ್ರತಿಯೊಂದಕ್ಕೂ ವಿವಾದ, ಸಂಪುಟ ವಿಸ್ತರಣೆಯಲ್ಲೇ ಆಗಿರ್ಬೋದು, ವಿವಾದ ಎಲ್ಲದಕ್ಕೂ ಮೇಲಿನ ಹೈಕಮಾಂಡ್ಗೆ ಹೋಗೋದು, ಭೇಟಿ ಆಗೋದು, ಮಾತಾಡೋದು, ಬರೋದು ಇದು ನಡೆಯೋದು. ಆ್ಯಕ್ಚುಲಿ ಈಗ 2 ವರ್ಷದೊಳಗೆ ಈಗ ಅವ್ರು ಸಿಕ್ಕಂಥ ಅಧಿಕಾರ ಅವಧಿಯೊಳಗೆ ಜನಪರವಾದಂಥ ಕೆಲಸಗಳನ್ನು ಮಾಡಬೇಕಾಗಿತ್ತು ಅನ್ನೋದು ಎಲ್ಲ ಜನರ ಬೇಡಿಕೆ. ಈಗಾಗಲೇ ಗ್ಯಾರಂಟಿಗಳನ್ನು ಕೊಟ್ಟು ಜನಪರಕ್ಕೆ ಅನ್ನೋದು ಇಲ್ಲಂತಲ್ಲ, ಆದರೆ ಇದಕ್ಕಿಂತ ಮುಂದೆ ಇನ್ನೇನು ಕೊಡ್ಲಿಕ್ಕೆ ಸಾಧ್ಯತೆ, ಮತ್ತೇನು ಮಾಡ್ಲಿಕ್ಕೆ ಸಾಧ್ಯತೆ, ವಿವಾದಗಳಿಂದ ಆಡಳಿತ ಕೊಡ್ಲಿಕ್ಕೆ ಸಾಧ್ಯತೆನೇ ಇಲ್ವಾ ಅನ್ನೋದ್ರ ಬಗ್ಗೆ ಯೋಚನೆ DK ಅವ್ರು ಮಾಡಬೇಕಾಗಿತ್ತು. ನಾವು ಇವೆಲ್ಲ ಒಂದರಿಂದ ಏನು ಸೋಲುಗಳು ಬರ್ತಾ ಇದ್ದಾವೆ. ಇದರಿಂದ ಕಾಂಗ್ರೆಸ್ಗೆ 2028ರಲ್ಲಿ ಹೊಡೆದು ಬಿಡ್ತದಲ್ಲ ಕರ್ನಾಟಕದಲ್ಲಿ ಅನ್ನುವಂಥ ಮಾತು. ಈಗಂತ ನಾಗೇಂದ್ರದ ಪ್ರಕರಣ ಇದರ ನಿಧಾನಕ್ಕೆ ರಾಜ್ಯಪಾಲರು ಇಂಟರ್ವ್ಯೂ ಇಡ್ಲಿಕ್ಕೆ ಇದ್ರಾಗ ಇದು ಸರಿ ಪರಿಷತ್ತು ಒಪ್ಪಿಗೆ ಕೊಟ್ಟು ರೆಕಮೆಂಡ್ ಮಾಡಿದಪ್ಪ ಅಂತಂದ್ರೆ ಇವ್ರು ಕಳಿಸ್ಬೋದು ರಾಜ್ಯಪಾಲರು. ಒಂದೇಳು ಕಳಿಸಲಿಲ್ಲ ರಾಜ್ಯಪಾಲರು ಈ ಒಂದು ಏನಪ್ಪ ಅಂತಂದ್ರೆ ನಿಯಮನ ಮೀರಿ ತಾವು ಸುಧಾ ರೆಕಮೆಂಡ್ ಮಾಡ್ಬೋದಾ ಅನ್ನೋ ಚರ್ಚೆ ಶುರುವಾಗಿದೆ. ಯಾಕಂದ್ರೆ ಇಲ್ಲೇ ಅನೇಕ ಸಲ ನಾವು ನೋಡಿದ್ದೀವಿ, ರಾಜ್ಯಪಾಲರು ವಿಶೇಷವಾಗಿ ಕೇಂದ್ರ ಸರ್ಕಾರದ ಒಂದು ಏನಪ್ಪ ಅಂತಂದ್ರೆ ನಿರ್ಧಾರಗಳ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನದಲ್ಲಿ ನೋಡಿದ್ದೀವಿ ನಾವು ಭಾಳಷ್ಟು, ಮಹಾರಾಷ್ಟ್ರದಾಗಿರ್ಬೋದು, ಈ ಕರ್ನಾಟಕದಾಗಿರ್ಬೋದು, ಬೇರೆ ಬೇರೆ ರಾಜ್ಯಗಳದ್ದಾಗಿರ್ಬೋದು, ಅಲ್ಲೆಲ್ಲನೂ ರಾಜ್ಯಪಾಲರ ಮಾತಿಗೆ ಬೆಲೆ ಇರ್ತದೆ. ಅದರಲ್ಲೂ BJP ವಿರೋಧ ಪಕ್ಷದ ಆಡಳಿತ ಇತ್ತಂದ್ರೆ ಅಲ್ಲಿ ರಾಜ್ಯಪಾಲರು ಪವರ್ಫುಲ್ ಆಗ್ತಾ ಇರ್ತಾರೆ ಅನ್ನೋದು ಎಷ್ಟೋ ಸಲ ಪ್ರೂವ್ ಆಗಿದೆ. ಸ್ಟಾಲಿನ್ರ ವಿರುದ್ಧವಾಗಿ ರ್ಯಾನ್ ರವಿ ಅಂತಿದ್ರು, ಅವ್ರು ಯಾವ ರೀತಿಯಾಗಿ ತೊಂದರೆ ಕೊಟ್ಟರು ಅನ್ನುವಂಥದ್ದು. ಅದೇ ಕಾರಣ ಇನ್ನೂ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ಯಾವ ರೀತಿಯಾಗಿ ರಾಜ್ಯಪಾಲರು ಅಲ್ಲಿಯ ಆಡಳಿತದಲ್ಲಿರುವ ಪಕ್ಷಗಳನ್ನ ಯಾವ ರೀತಿ ತೊಂದರೆ ಕೊಟ್ಟಿದ್ದಾರೆ ಅನ್ನೋ ಇತಿಹಾಸ ಅದು. ಈ ನೆಲೆಗಟ್ಟಿನಲ್ಲಿ ಈಗ ನಾಗೇಂದ್ರ ಅವರ ವಿಷಯ ಹಿಡ್ಕೊಂಡು ಈ ವಿಷಯ ಒಪ್ಪಿಗೆ ಕೊಟ್ಟು CBI ಮತ್ತು ಅದೇ ಕಾಲಕ್ಕೆ ಈ EDಗಳ ಮೂಲಕ ತನಿಖೆ ಮಾಡಿಸೋದಕ್ಕೆ ಆರ್ಡರ್ ಮಾಡಿದ್ರಪ್ಪ ಅಂದ್ರೆ ಮತ್ತೆ ನಮ್ಮ ಗದ್ದಲ ಶುರುವಾದ್ರೆ ಇದರಿಂದ ಆಡಳಿತ ಮಾಡಲಿಕ್ಕೆ ಆಗೋದಿಲ್ಲ. ಮೊದಲದ್ದು ಯಾಕೆ ಮಾಡೋಕ್ಕಾಗೋದು, ಎದ್ದ ತಕ್ಷಣ ವಿರೋಧ ಪಕ್ಷಗಳು ಬೇರೆ ಕೆಲಸ